ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟ ಸಂದೀಪ್ ಅಧಿಕಾರಿ ಅವರಿಗೆ, ಭ್ರಷ್ಟ ಸೆಕ್ಷನ್ ಆಫೀಸರ್ ಚೌಧರಿ ಅವರಿಗೆ, ಭ್ರಷ್ಟ ಚೌಧರಿ ಅವರಿಗೆ, ಭ್ರಷ್ಟ ರಾಜುಗೌಡ ಅವರಿಗೆ, ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕರಿಗೆ, ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕರಿಗೆ, ಭ್ರಷ್ಟ ಅಧಿಕಾರಿ ಆಗಿರ್ತಕ್ಕಂಥ ಸಂದೀಪ್ ಎಡಬ್ಲ್ಯೂ ಅವರಿಗೆ, ಇಂಡಿ ಉಪವಿಭಾಗಾಧಿಕಾರಿ ಆಗಿರ್ತಕ್ಕಂಥ ಸಂದೀಪ್ ಅವರಿಗೆ, ದೇವರಿಪ್ಪರಿಗೆ ಮತಕ್ಷೇತ್ರದ ಶಾಸಕರಿಗೆ ಬೇಕೇ ಬೇಕು, ಬೇಕೇ ಬೇಕು. ದೇವರಿಪ್ರಿಯ ರೈತ ಬಾಂಧವರು ಮತ್ತು ನಮ್ಮ ಭೀಮರಾ ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶಿವು ನಾಟಿಕರ್ ಅವರ ನೇತೃತ್ವದಲ್ಲಿ ಸುಮಾರು 3 ತಿಂಗಳ ಕಾಲ ದೇವರಿಪ್ಪರಿಗೆ ಮತಕ್ಷೇತ್ರಕ್ಕೆ ಒಳಪಟ್ಟಿರ್ತಕ್ಕಂಥ ಬಿಜ್ಜಲಬಾಯಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಚೆಕ್ ಡ್ಯಾಮನ್ನು ಅದು ಸಮರ್ಪಕವಾಗಿ ಸಣ್ಣ ರೈತರಿಗೆ ಉಪಯೋಗ ಆಗೋದಿಲ್ಲ. ಒಬ್ಬ ರೈತ ರಾಜಕೀಯ ಬಲಿಷ್ಠ ದೊಡ್ಡ ಜಮೀನ್ದಾರ ಧನಿ ಅಂತಕ್ಕಂಥ ಹೆಸರನ್ನು ಪಡೆದಿರ್ತಕ್ಕಂಥ ಬಿಜ್ಜಲಬಾಯಿಯ ಒಬ್ಬ ಜಮೀನ್ದಾರರ ಒಂದು ಗುಲಾಮಗಿರಿಗೆ ಒಳಪಟ್ಟು ಅಧಿಕಾರಿಗಳು ಅವರ 60 ಎಕರೆ ಜಮೀನಿಗೆ ನೀರಾವರಿ ಆಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಅಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಸುಮಾರು 4 ಕೋಟಿಯ ಮೇಲ್ಪಟ್ಟ ಕಾಮಗಾರಿಯನ್ನು ಇವತ್ತು ಅಲ್ಲಿ ಭ್ರಷ್ಟಾಚಾರ ಆಗಿರುವುದು ಇಡೀ ಎಲ್ಲ ರೈತರಿಗೆ ಕಂಡು ಬಂದಿದೆ. ಇವತ್ತು ನಾವು ಸಣ್ಣ ನೀರಾವರಿ ಇಲಾಖೆ ಆಫೀಸ್ಗೆ ಸಾಕಷ್ಟು ಸಲ ಭೇಟಿ ಕೊಟ್ಟಿದ್ದೇವೆ. ಇಲ್ಲಿರ್ತಕ್ಕಂಥ ಮೇಲಧಿಕಾರಿಗಳು ಉಡಾಪ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಸೆಕ್ಷನ್ ಆಫೀಸರ್ ಆಗಿರ್ತಕ್ಕಂಥ ಸಂದೀಪ್ ಅವ್ರಿಗೆ ಕೇಳ್ರಿ, ಚೌಧರಿ ಅವ್ರಿಗೆ ಕೇಳ್ರಿ. ಆದರೆ ನಾವು ಸಾಕಷ್ಟು ಬಾರಿ ಸಂದೀಪ್ ಅವರಿಗೂ ಮತ್ತು ಚೌಧರಿ ಸರ್ಗೆ ಸಂಪರ್ಕ ಮಾಡಿದ್ರೆ ಸಂಪರ್ಕ ಸಿಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಮತಕ್ಷೇತ್ರದ ರಾಜುಗೌಡರಾಗಿರ್ತಕ್ಕಂಥ ಶಾಸಕರ ಒಂದು ಕೈಗೊಂಬೆಯಾಗಿ ಅವರು ಇಬ್ಬರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಒಬ್ಬ ರಾಜಕೀಯ ಬಲಿಷ್ಠ ಮತ್ತು ಜಮೀನ್ದಾರರ ಒಂದು ಗುಲಾಮಗಿರಿಯಾಗಿ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥ ಅಧಿಕಾರಿಗಳು ನಮ್ಮ ಸಂಪರ್ಕ ನಮಗೆಲ್ಲರಿಗೂ ಸಪೋರ್ಟ್ ಅದ. ಈಗ ಅವ್ರಿಗೂ ನಾವು ಏನಾದ್ರೆ ಇಲ್ಲಿ ಬಾಯಿಗೆ ಹಿಡಿದು ಇಂಡಿಕಲ್ಲು ಪಾವಿತ್ರ ಮಾಡ್ತೀವಿ. ಅವ್ರು ಹೇಳಿದ್ರು 3 ಹಳ್ಳ, ಕೆಸರಳ್ಳ, ನಾಯಿ ಹಳ್ಳ, ಆನಂತರ ಏನಂದ್ರೆ ಇದೊಂದು ಸೌಳಹಳ್ಳ, 3 ಕೂಡದಲ್ಲಿ ಏನಾದ್ರು ಇದು ಪ್ರೊಜೆಕ್ಟ್ ಆಗಬೇಕು. ಇಲ್ಲಾಂದ್ರೆ ಏನಾದ್ರು ಅವ್ರಿಗೂ ಕೂಡ ನಾವು ಉಗ್ರ ಹೋರಾಟ ಮಾಡ್ತೀವಿ. ಹಾಂ, ತೀವ್ರ ಸೇನೆಗೂ ನಾವು ಇರ್ತೀವಿ. ರೈತರು ಎಲ್ಲ ರೈತರು ಒಕ್ಕೂಟ ಮೂರಹಳ್ಳಿದ ಹಳ ಒಬ್ಬರು ತಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ತಮ್ಮ ಆಸ್ತಿಯೊಳಗೆ ತಾವು ಮಾಡ್ಕೊಂಡ್ರಿ. ತೊಗೊಂಡಿದ್ದು ಬೆನಿಫಿಟ್ ಗೌರ್ಮೆಂಟ್ ಇದ್ದು ಅವ್ರು ತಾವು ಕೆಲಸ ಮಾಡ್ಕೊಂಡು ತಮ್ಮ ಸ್ವಂತ ಆಸ್ತಿ ಒಳಗೆ. ಇದು ಪಬ್ಲಿಕ್ ಏನು ಹೆಲ್ಪ್ ಆಗೋದಿಲ್ಲ. ನೀವು ಪಬ್ಲಿಕ್ ಹೆಲ್ಪ್ ಆಗ್ಬೇಕಾದ್ರೆ ನೀವು 3 ಹಳ್ಳದಲ್ಲಿ ಕೂಡಿದ್ರೆ ಪಬ್ಲಿಕ್ ಹೆಲ್ಪ್ ಆಗ್ತದೆ. ಮತ್ತು ಇದ್ರ ಬಗ್ಗೆ ಶಾಸಕರು ಏನು ಮಾಡ್ಬೇಕು ಹೇಳ್ರಿ? ಶಾಸಕರಿಗೆ ಓಟ್ ಹಾಕಿರಲ್ಲ ನೀವು. ಶಾಸಕರು ಆ್ಯಕ್ಚುಲಿ ದೇವರಿಪ್ಪರಿಗೆ ಶಾಸಕರು ಅವ್ರು ಕೆಲಸ ಮಾಡ್ತಾರೆ. ತಾಳಿಕೋಟಿ ಮತಕ್ಷೇತ್ರ ಬರ್ತದೆ ದೇವರಿಪ್ಪರಿಗೆ. ಮತ್ತೆ ದೇವರಿಪ್ಪರಿಗೆ ಶಾಸಕರೇ ಅದಕ್ಕೆ ನೇರ ಮನೆಗಾರ ಆಗ್ತಾರೆ. ಮತ್ತು ಅವರು ಅದರೊಳಗೆ ಇನ್ನೊಂದು ಇರ್ಬೇಕು ರೀ. ಇಷ್ಟೊಂದು ಕೆಲಸ ಮಾಡ್ತಾರ ಮಾಡೀರಿ ಅವ್ರಿಂದ ಕಾನೂನು ಬೇರೆ ಹೊಂಟಾರಿಗೆ. ಅದು ಮುಂದೆ ಹೆಂಗ್ರಿ ಭಾಗದ ರೈತರು ಹೆಂಗೆ ಮಾಡೋರು ಮುಂದೆ? ಚಿಕ್ಕ ರೈತರು ಹಿಂಗಾದ ಹೆಂಗೆ ಶಾಸಕರು ಹಿಂಗೆ ಮಾಡಿದ್ರೆ ಚಿಕ್ಕ ರೈತರು ನಾವು ಹೆಂಗೆ ಮಾಡೋದು ರೀ? ಅದಕ್ಕೆ ನಾವು ಎಂತ ತಂದಿಲ್ಲ ಅಲ್ಲಿ ಇಂಡಿಪೆಂಡೆಂಟ್ ಹೋರಾಟ ಮಾಡ್ತೇವೆ. ಈಗ ಯಾವ ನಮ್ಮ ಮತಕ್ಷೇತ್ರದ ಸರ್ವಾಂಗಣ 3 ಜನ ಮಾತ್ರ ಮಾತಾಡತ್ತೀರಿ. ಅದರ ವಿಷಯ ಕುರಿತು ನನಗೆ ಪ್ರತಿಯೊಂದು ಮಾಹಿತಿನೂ ಕೊಟ್ಟಿರಿ. ಬಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಯಾರು? ಇಂಡಿ ವಿಭಾಗ ಅಧಿಕಾರಿಗಳು. ತಾವೇ ಹೇಳಿದ್ರಿ AW ಅವರು. ಆ AW ಅವ್ರದ್ದು ಫೋನ್ ಬಂದದ. ಫೋನ್ ಬಲ್ಲಿ ಒತ್ತಡಿರಲಿ, ಫೋನ್ ಚಾಲೂನೇ ಅದ. ಬಟ್ ಫೋನ್ ತೆಗಿಯಲ್ಲ. ಹೆಂಗೆ ಮಾಡೋದು ಸರ್ ಮುಂದೆ?